ಇಂಡಿಯಾದಲ್ಲಿ ತಯಾರಾಯ್ತಪ್ಪ ಅಂದ್ರೆ ನಮ್ಗೆ ಟ್ಯಾಕ್ಸ್ ಕಡಿಮೆ ಆಗ್ತದೆ ರೀ, ಇಲ್ಲಿಂದ ನಾವು ತಯಾರು ಮಾಡ್ಕೊಂಡು ಹೋದ್ರೆ ಟ್ಯಾಕ್ಸ್ ಹೆಚ್ಚಾಗ್ತದೆ, 100ಕ್ಕೆ 100 ಆಗ್ತದೆ ಅಂತೇಳಿ ಅವ್ರ ಅಭಿಪ್ರಾಯ ಬಳಸ್ತದೆ. ಇದು ನೀವು ಅಲ್ಲಿ ತಯಾರು ಮಾಡೋದನ್ನು ತಪ್ಪಲ್ಲ, ಅದು ನಮಗೆ ಲಾಸ್ ಆಗ್ತದೆ, ಇದು ನ್ಯಾಯಬದ್ಧ ಅಲ್ಲ ಅನ್ನೋದು ಟ್ರಂಪ್ ಅವ್ರದ್ದು ಆಗ್ತಾಯಿದೆ. ಅದೇನೂ ಇರಲಿ, ಇವತ್ತು ಟೆಸ್ಲಾ ಕಂಪ್ನಿ ನಮ್ಮಲ್ಲೇ ಬಂದು ಶುರು ಮಾಡೋದನ್ನು ಇಲ್ಲಿ ಶುರು ಮಾಡಿಕೊಂಡು ತನ್ನ ಘಟಕವನ್ನು ಕಡಿಮೆ ವೆಚ್ಚದಲ್ಲಿ ತಯಾರಾಗ್ತದೆ. ಯಾಕಂದರೆ ಇಲ್ಲಿ ಲೇಬರ್ ಚಾರ್ಜ್ ದುಡಿಯುವಂಥವ್ರ ಪೇಮೆಂಟ್ ಅಮೇರಿಕಿಂತ ಒಂದು 10-15 ಪಟ್ಟು ಕಡಿಮೆ ಇರ್ತದೆ. ಹೀಗಾಗಿ ಖರ್ಚು ಕಡಿಮೆ ಆಗ್ತದೆ. ಜೊತೆಗೆ ಇಲ್ಲಿದರ ಕಬ್ಬಿನಾಗಿ ಇನ್ನೂರು ತೊಗೊಳ್ಳೋದು ಮಾಡೋದು, ಮಟ್ಟಿನ ಕಚ್ಚಾ ವಸ್ತು ತೊಗೊಳ್ಳೋಂಥದ್ದು ಕಡಿಮೆ ರೇಟದಲ್ಲ. ಹೀಗಾಗಿ ಇಲ್ಲಿ ಅನುಕೂಲಗಳು ಹೆಚ್ಚಿದ್ದಾವೆ. ನೀರು ಫ್ರೀ ಸಿಗ್ತದೆ, ಹೆಚ್ಚು ಕಡಿಮೆ ದೊಡ್ಡ ಕಂಪ್ನಿ ಬರ್ತದಪ್ಪ ಅಂದ್ರೆ, ಅದ್ರಾಗೂ ಇಂಟರ್ನ್ಯಾಷನಲ್ ಕಂಪ್ನಿ ಬರ್ತದೆ ಕೂಡ ಸಹಜವಾಗಿ ಇಲ್ಲಿಯೇ ನಮ್ಮ ಸರ್ಕಾರಗಳು ಗೊತ್ತದಾವ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾವೆ ಅಂತೇಳಿ. ನೀರು ಫ್ರೀ, ಅದೇ ಕಾಲಕ್ಕೆ ನೆಲ ಫ್ರೀ, ಲೇಬರ್ಗಳಂತ ಪಾಪ ಕಡಿಮೆ ರೇಟಲ್ಲಿ ದುಡಿತಾರೆ. ಇಲ್ಲೇ ಅಲ್ಲಿ ಅಮೇರಿಕಾದ ಒಬ್ಬ ಲೇಬರ್ಗೆ ಇಲ್ಲಿ ಲೇಬರ್ಗೆ ಭಾಳ ಅಂತರ ಅದು, ಒಂದು 15-20 ಪಟ್ಟು ನಮಗಿಂತ ಹೆಚ್ಚು ಕೊಡ್ತಾ ಇರ್ತಾರೆ ಪೇಮೆಂಟ್, ಅದು ಕಡಿಮೆ ಆಗ್ತದೆ. ಮತ್ತು ಟ್ಯಾಕ್ಸ್ ಬೀಳೋದಿಲ್ಲ. ಇವೆಲ್ಲ ನೆಲೆಟ್ಕೊಂಡು ಎಲಾನ್ ಮಸ್ಕ್ ನಮ್ಮ ಅಮೇರಿಕೆಯ ಅದಾನಿ ಇಲ್ಲಿ ಇವತ್ತು ಇಲ್ಲಿ ಬಂದು ಅದನ್ನು ಟೆಸ್ಲಾ ಕಾರ್ ಘಟಕ ಶುರು ಮಾಡೋದಿಲ್ಲ. ಅದು ಜರ್ಮನಿಯಿಂದ ಇಲ್ಲಿ ತರ್ತಾ ಇದ್ದಾರೆ. ಅದನ್ನು ಜರ್ಮನಿಯಿಂದ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜರ್ಮನಿಲೆಲ್ಲ ತುಟ್ಟಿ ಬೀಳ್ತದೆ, ಸಹಜದ ಅವರು ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಜೊತೆಗೆ ಅಲ್ಲೇ ವಸ್ತುಗಳು ಸಹಜವಾಗಿ ಮಾರ್ಕೆಟ್ ಹಾಕಿರ್ತದೆ. ಅದರ ಲಾಭ ಮಾಡ್ಕೊಳ್ಳೋ ಸಲುವಾಗಿ ಇಂಡಿಯಾದಲ್ಲೇ ಆ ಒಂದು ಟೆಸ್ಲಾ ಘಟಕವನ್ನು ತರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ಇಲ್ಲ ಒಂದು ಕಡೆಗೆ. ಇನ್ನೊಂದು ನಾನು ಮಾತಾಡೋಂಥದ್ದು ಏನಪ್ಪ ಅಂದ್ರೆ, ಟ್ರಂಪ್ ಅವರು ಈ ರೀತಿ ಕೇವಲ ಅಮೆರಿಕ ಮೊದಲು ಅನ್ನೋದಕ್ಕೆ ನಮಗೆ ಮೋದಿ ಅವ್ರು ಯಾಕೆ ಸಹಕಾರ ಕೊಟ್ಟರು ಅಂತ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಈಗ ನೋಡಿರಿ, ನಮ್ಮಲ್ಲಿ ಸಹಜದ ಒಬ್ಬ ಶ್ರೀಮಂತನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಬಂದಾಗ ಸಹಜವಾಗಿ ಶ್ರೀಮಂತನ ಪರನೇ ಹೆಚ್ಚು ಕಾನೂನುಗಳು ಇರ್ತಾವೆ. ಮತ್ತು ನಮ್ಮದು ಹಾಗಾಗಿದೆ ಪರಿಸ್ಥಿತಿ. ಯಾಕಂದರೆ ಕಾರ್ಪೊರೇಟ್ಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಅವ್ರು ಏನು ಕೇಳ್ತಾರೆ ನಾವು ಕೊಡಬೇಕಾಗ್ತವೆ. ಈಗ ನಾವು ಫ್ರೀ ನೀರು ಕೊಡ್ರಿ, ಎಸ್ ರೀ, ಭೂಮಿ ಕೊಡ್ರಿ, ಕಡಿಮೆ ರೇಟ್ ಹಿಡಿದು ಎಸ್ ರೀ. ಹೀಗಾಗಿ ನಾವು ಉದ್ಯೋಗಗಳು ಎಷ್ಟು ಮಟ್ಟಿಗೆ ಹುಡ್ತಾವೋ ಇಲ್ಲೋ ಬೇರೆ ವಿಷಯ. ಎಲ್ಲೋ ಒಂದು 100ಕ್ಕೆ 4-5 ಉದ್ಯೋಗಗಳು ಅಥವಾ ಮನೆ ಹೇಳಿದ್ದೆ ನಿಮಗೆ, ಈಗ ಚರ್ಚೆ ಮಾಡಿದ್ದು. ಈ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿದ್ದರೂ ಸಹಿತ ಭಾಳ ಅಂದ್ರೆ 500-1000 ಜನ ದುಡಿಯುವಂಥ ಪ್ರಸಂಗಗಳಿದ್ದಾವೆ. ಅದರಲ್ಲೇ 10,000, 20,000, 50,000 ದುಡಿಯೋದು ಪ್ರಮಾಣ ಭಾಳ ಕಡಿಮೆ ಆಗ್ಯದಂತೆ. ಈಗಾಗಲೇ ನಾವು 32 ಸರ್ಕಾರಿ ಕಂಪ್ನಿಗಳನ್ನು, ಈ ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ನಾವೆಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಟು ಬಿಟ್ಟಿವಿ. ಅಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದಾರಪ್ಪ ಇವರು, ಎಷ್ಟು ಜನ ದುಡಿತಾ ಇದ್ದಾರೆ ಅಂತ ಕಂಪೇರ್ ಮಾಡಿದಾಗ ಗಾಬರಿ ಆಗುವಂಥದ್ದು. ಯಾಕೆ